ತಮ್ಮೆಲ್ಲರ ಅಂತರಾತ್ಮ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನು ವಂದಿಸಿ, ಓಂಕಾರದೊಳಗಿರ್ಪ ವಕ್ಷರದ ಕಡೆ ನೋಡು, ಅಕಾರ ಉಕಾರ ಮಕಾರ ಸೇರಿ ಝೇಂಕರಿಸಿ ಮೇಳೈಸಿ ಓಂಕಾರ ತಾನಾಗಿ ಸೃಷ್ಟಿಯೊಳ ಹುಂಕಾರ ದತ್ತ ಪರಮಾತ್ಮ ಅನ್ನುವ ವಚನದ ವಿಶ್ಲೇಷಣೆಯನ್ನು ಇವತ್ತು ನೋಡೋಣ. ಓಂಕಾರದೊಳಗಿರ್ಪ ವಕ್ಷರದ ಕಡೆ ನೋಡು. ಸಮಸ್ತ ನಮ್ಮ ವೇದಗಳು ಕೂಡ ಓಂಕಾರ ಎನ್ನುವಂತಹ ನಾದದಿಂದ ಉತ್ಪನ್ನವಾಯಿತು ಅಂತ ವೇದಗಳೇ ಹೇಳ್ತವೆ. ಪುರಾಣಗಳಲ್ಲಿಯೂ ಕೂಡ ಹಲವಾರು ವಿಧವಾಗಿರ್ತಕ್ಕಂಥ ಕಥೆಗಳು, ಇದಕ್ಕೆ ಸಂಬಂಧಪಟ್ಟಿರುವಂತಹ ಕಥೆಗಳು ನಮಗೆ ಸಿಗ್ತವೆ. ಓಂಕಾರವನ್ನ ಪರಮಾತ್ಮನ ಸ್ವರೂಪ ಅಂತ ಕರೆಯಲಾಗಿದೆ. ಅದನ್ನ ನಾದ ಬ್ರಹ್ಮ ಅಂತ ಕರೆಯಲಾಗಿದೆ, ಪ್ರಣವ ಅಂತ ಕರೆಯಲಾಗಿದೆ, ನಾದ ಅಂತ ಕರೆಯಲಾಗಿದೆ. ಓಂಕಾರದಲ್ಲಿ ಒಂದು ವಿಶೇಷತೆ ಇದೆ. ಯಾಕೆ ಅಂದ್ರೆ ಈ ಪ್ರಕೃತಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ತನ್ನ ಅಂತರಾತ್ಮದಲ್ಲಿ ಒಂದು ಸ್ಫುರಿಸುತ್ತಿರುವಂತಹ ಒಂದು ಶಬ್ದ ಅಂದ್ರೆ ಓಂಕಾರ ಅನ್ನುವಂಥದ್ದು. ಓಂಕಾರದೊಳಗಿರ್ಪ ವಕ್ಷರದ ಕಡೆ ನೋಡು. ಒಂದು ಸಾರಿ ಆ ಓಂಕಾರದ ಕಡೆಗೆ ನಾವು ತಿರುಗಿ ನೋಡಬೇಕಾಗಿದೆ. ಓಂಕಾರ ಅನ್ನುವಂಥದ್ದು ಹೇಗೆ ಆಗಿದೆ ಅಂತ. ಅದರೊಳಗೆ 3 ಅಕ್ಷರಗಳು ಸೇರಿ ಅದು ಓಂಕಾರ ಆಗತ್ತೆ. ಆ 3 ಅಕ್ಷರಗಳು ಯಾವ್ಯಾವುದು ಅಂತಂದ್ರೆ ಅಕಾರ ಉಕಾರ ಮಕಾರ ಸೇರಿ, ಅಕಾರ ಮತ್ತು ಉಕಾರ ಮತ್ತು ಮಕಾರ ಸೇರಿ ಓಂಕಾರ ಅನ್ನುವುದಾಗತ್ತೆ. ಮಾಂಡೂಕ್ಯೋಪನಿಷತ್ತು ಕೂಡ ಅದೇ ಹೇಳ್ತದೆ, ಅಕಾರ ಉಕಾರ ಮಕಾರ ಇತಿ ತಾನೇ ಕದಾ ಸಮಬರುತ್ತದೆ ತದೋಮಿತಿ ಅಂತ ಹೇಳಿ. ಅದಕ್ಕಾಗಿ ಈ ಅಕಾರ ಉಕಾರ ಮಕಾರ ಇಲ್ಲಿ 3 ಅಕ್ಷರಗಳು ಸೇರಿಯೇ ಯಾಕೆ ಓಂಕಾರ ಅನ್ನುವಂಥದ್ದಾಯಿತು? ಈ 3 ಈ ಅಕ್ಷರಗಳು ಮತ್ತು ಓಂಕಾರಕ್ಕೂ ಏನು ಒಂದು ಸಂಬಂಧ ಇದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಪರಮಾತ್ಮನಲ್ಲಿ ಭೌತಿಕ, ದೈವಿಕ ಮತ್ತು ಆಧ್ಯಾತ್ಮಿಕ ಎನ್ನುವಂತಹ 3 ಸ್ತರಗಳಿದ್ದಾವೆ. ಆದ್ದರಿಂದ ಆ 3 ಸ್ತರಗಳಿಂದ ಪರಮಾತ್ಮನಲ್ಲಿರುವಂತಹ ಭೌತಿಕ ಸ್ತರದಿಂದ ಅಕಾರ ಅನ್ನುವಂಥದ್ದು, ದೈವಿಕ ಸ್ತರದಿಂದ ಉಕಾರ ಅನ್ನುವಂಥದ್ದು, ಅವನ ಆತ್ಮಿಕ ಸ್ತರದಿಂದ ಮಕಾರ ಅನ್ನುವಂತಹ ಅಕ್ಷರಗಳು ಉತ್ಪನ್ನವಾದವು. ಇದು ಸೇರಿ ಅ ಉ ಮ ಅನ್ನುವಂಥದ್ದು ಸೇರಿ ಹೇಗೆ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಎನ್ನುವಂತಹ 3 ಸ್ತರಗಳು ಸೇರಿ ಪರಮಾತ್ಮನ ಸಂಪೂರ್ಣ ಸ್ವರೂಪ ನಿರ್ಮಾಣವಾಗ್ತದೋ ಹಾಗೆ ಅವನ 3 ಒಂದು ಸ್ತರಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಅಕಾರ ಉಕಾರ ಮಕಾರಗಳು ಸೇರಿ ಓಂಕಾರ ಅನ್ನುವಂತಹ ಪರಮಾತ್ಮ ಸ್ವರೂಪದ ಒಂದು ನಾದ ಅನ್ನುವಂಥದ್ದು ಉತ್ಪನ್ನವಾಯಿತು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ಒಂದು ಅಕಾರ ಉಕಾರ ಮಕಾರದಿಂದ ಅದಿಂದ ಭೂಹು ಅನ್ನುವಂಥದ್ದು, ಊದಿಂದ ಭುವಃ ಅನ್ನುವಂಥದ್ದು, ಮದಿಂದ ಸ್ವಹ ಅನ್ನುವಂಥದ್ದು ಸೇರಿ ವ್ಯಾಹೃತಿಗಳು ಅಂತ ಕರಿತೀವಿ. ಅದನ್ನೇ ನಾವು ಓಂ ಭೂರ್ಭುವ ಸ್ವಹ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಗಾಯತ್ರಿ ಮಂತ್ರವನ್ನ ಹೇಳಬೇಕಾದ್ರೆ ಓಂಕಾರವನ್ನ ಮೊದಲು ಉಚ್ಚಾರವನ್ನ ಮಾಡುತ್ತೇವೆ. ಓಂ ಅನ್ನುವಂಥದ್ದು, ಅದರಿಂದ ಭೂರ್ಭುವ ಸ್ವಹ, ಓಂದಿಂದ ಅ ಉ ಮದಿಂದ ಭೂಹು ಭುವಃ ಸುವಹ ಸೇರಿತು. ಅ ಉ ಮಗಳು ಸೇರಿ ಓಂ ಆಯಿತು. ಭೂಹು ಭುವಃ ಸ್ವಹಗಳು ಸೇರಿ ಭೂರ್ಭುವ ಸ್ವಹ ಅಂತಾಯಿತು. ಅಂದ್ರೆ ಈ ಭೂರ್ಭುವ ಸ್ವಹ ಅನ್ನುವಂಥದ್ದು ಕೂಡ ಪರಮಾತ್ಮನನ್ನ ಪ್ರತಿನಿಧಿಸುವಂತಹ ಒಂದು ಶಬ್ದಗಳ ಅಥವಾ ಹೆಸರು ಅಂತ ಹೇಳಬಹುದು. ಓಂಕಾರವೂ ಕೂಡ ಪರಮಾತ್ಮನನ್ನ ಸೂಚಿಸುವಂತಹ ಒಂದು ನಾದ ಅಂತ ಹೇಳಬಹುದು. ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಭೂಹು ಭುವಃ ಸುಹ ಅನ್ನುವಂಥದ್ದು ಕೂಡ ಪರಮಾತ್ಮನ ಸ್ವರೂಪವೇ ಆಗಿರತಕ್ಕಂಥದ್ದು, ಅವನ ಪ್ರತೀಕವಾಗಿರ್ತಕ್ಕಂಥದ್ದು. ಈ ಭೂದಿಂದ ತತ್ಸವಿತೃವರೆಣ್ಯಂ ಅನ್ನುವಂತಹ ಒಂದು ಪಾದ, ಭುವಹದಿಂದ ಭರ್ಗೋ ದೇವಸ್ಯ ಧೀಮಹಿ ಎನ್ನುವಂತಹ ಒಂದು ಪಾದ, ಆಮೇಲೆ ಸ್ವಹದಿಂದ ಧಿಯೋ ಯೋನಃ ಪ್ರಚೋದಯಾತ್ ಅನ್ನುವಂತಹ ಪಾದಗಳು ಉತ್ಪನ್ನವಾದವು. ತತ್ಸವಿತೃವರೆಣ್ಯಂ ಅನ್ನುವುದರಿಂದ ಋಗ್ವೇದ ಎನ್ನುವಂತಹದ್ದು, ಭರ್ಗೋ ದೇವಸ್ಯ ಧೀಮಹಿ ಅನ್ನುವುದರಿಂದ ಯಜುರ್ವೇದ ಅನ್ನುವಂಥದ್ದು, ಧಿಯೋ ಯೋನಃ ಪ್ರಚೋದಯಾತ್ ಅನ್ನುವುದರಿಂದ ಸಾಮವೇದ ಅನ್ನುವಂಥದ್ದು ಉತ್ಪನ್ನವಾಯಿತು ಅನ್ನುವುದನ್ನು ನಾವು ನೋಡ್ತೇವೆ. ಇಲ್ಲಿ ಪರಮಾತ್ಮನ 3 ಸ್ತರಗಳಿಂದ ಅಕಾರ ಉಕಾರ ಮಕಾರ, ಆ ಅಕಾರ ಉಕಾರ ಮಕಾರದಿಂದ ಭೂಹು ಭುವಃ ಸುವಹ, ಆ ಭೂಹು ಭುವಃ ಸುವಹದಿಂದ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್, ಆ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ರಿಂದ ಋಗ್ವೇದ ಯಜುರ್ವೇದ ಸಾಮವೇದ ಎನ್ನುವಂಥದ್ದು ಉತ್ಪನ್ನವಾಯಿತು. ಆ ಋಗ್ವೇದ ಯಜುರ್ವೇದ ಸಾಮವೇದಗಳು ಸಮಸ್ತ ನಮ್ಮ ಏನು ವಿದ್ಯೆಗಳಿದ್ದಾವೆ ಅದಕ್ಕೆಲ್ಲದಕ್ಕೂ ಕೂಡ ಆಧಾರಭೂತವಾಗಿರತಕ್ಕಂಥದ್ದು, ಸಮಸ್ತ ಸೃಷ್ಟಿ ಸ್ಥಿತಿ ಲಯದ ರಹಸ್ಯವನ್ನ ಹೊಂದಿರತಕ್ಕಂಥದ್ದು ಅಂತ ನಾವು ಹೇಳ್ತೇವೆ. ಹಾಗಾಗಿ ಓಂಕಾರ ಅನ್ನುವಂಥದ್ದು ಪರಮಾತ್ಮ ಬೀಜ ಅಂತ ಅದನ್ನ ನಾವು ಕರಿಬಹುದು. ಹಾಗಾಗಿ ಅಕಾರ ಉಕಾರ ಮಕಾರ ಸೇರಿ ಝೇಂಕರಿಸಿ ಮೇಳೈಸಿ ಓಂಕಾರ ತಾನಾಗಿ, ಈ ಒಂದು ಅಕಾರ ಉಕಾರ ಮಕಾರಗಳು ಸೇರಿ ಓಂ ಅನ್ನುವಂತಹ ಒಂದು ನಾದ ಅನ್ನುವಂಥದ್ದು ಝೇಂಕರಿಸಿದೆ. ಸೃಷ್ಟಿಯೊಳ ಹುಂಕಾರ ದತ್ತ ಪರಮಾತ್ಮ. ಎಷ್ಟೋ ವಿಜ್ಞಾನಿಗಳು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಸಮಸ್ತ ನಮ್ಮ ಏನು ಗ್ರಹಕಾಯ ನಕ್ಷತ್ರಗಳಿದ್ದಾವೆ ಅವುಗಳು ಯಾವಾಗಲೂ ತಮ್ಮ ಚಲನೆಯಲ್ಲಿ ಇರ್ತವೆ. ಅವು ಚಲಿಸುವಾಗ ಅವುಗಳಿಂದ ಉತ್ಪನ್ನವಾಗುವಂತಹ ಒಂದು ಸ್ವರ ಹೇಗಿರ್ತದೆ ಅಥವಾ ನಾದ ಹೇಗಿರ್ತದೆ ಅಂದರೆ ಓಂ ಅನ್ನುವಂತಹ ಒಂದು ಸ್ವರ ಅದರಿಂದ
ಅನಾಯಾಸವಾಗಿ ಉತ್ಪನ್ನವಾಗುತ್ತೆ. ಇನ್ನು ಗಾಳಿ ಬೀಸುವಾಗ ಅಥವಾ ಅಗ್ನಿ ಉರಿಯುವಾಗ, ನೀರು ಹರಿಯುವಾಗ ಅಥವಾ ನಮ್ಮ ಒಳಗಡೆ ಇರತಕ್ಕಂತಹ ಏನು ರಕ್ತ ಸಂಚಲನಗಳಿದ್ದಾವೆ ಅವುಗಳು ಆಗುವಾಗ, ನಮ್ಮ ಮನಸ್ಸಿನ ಓಘ, ಇವು ಎಲ್ಲವುಗಳು ಕೂಡ ಕೊನೆಯಲ್ಲಿ ನಾವು ಅತ್ಯಂತ ಏಕಾಗ್ರ ಚಿತ್ತದಿಂದ ಆ ಒಂದು ಶಬ್ದವನ್ನ ನಾವು ಗ್ರಹಿಸಿದಾಗ ಅದರಲ್ಲಿ ಓಂಕಾರ ಅನ್ನುವಂತಹದ್ದು ಅಡಗಿರುವಂತಹದ್ದನ್ನ ನಾವು ಸ್ವಾಭಾವಿಕವಾಗಿ ಗುರುತಿಸಬಹುದು. ಹಾಗಾಗಿ ಈ ಓಂಕಾರ ಅನ್ನುವಂತಹದ್ದು ಸೃಷ್ಟಿಯೊಳ ಓಂಕಾರ, ಸಮಸ್ತ ಸೃಷ್ಟಿಯೇ ಈ ಓಂಕಾರದ ಒಂದು ತಪಸ್ಸನ್ನ ಮಾಡ್ತಾ ಇದೆ. ಅದರೊಳಗೆ ಅನಾಯಾಸವಾಗಿ ಓಂಕಾರ ಅನ್ನುವಂತಹದ್ದು ಯಾವಾಗಲೂ ಕೂಡ ಝೇಂಕರಿಸ್ತಾ ಇರುತ್ತದೆ ಅನ್ನುವುದನ್ನ ಈ ಒಂದು ವಚನ ಅನ್ನುವಂಥದ್ದು ಸುಂದರವಾಗಿ ಹೇಳುತ್ತೆ. ಓಂಕಾರದೊಳಗಿರ್ಪ ಅಕ್ಷರದ ಕಡೆ ನೋಡು, ಅಕಾರ ಊಕಾರ ಮಕಾರ ಸೇರಿ ಝೇಂಕರಿಸಿ ಮೇಳೈಸಿ ಓಂಕಾರ ತಾನಾಗಿ ಸೃಷ್ಟಿಯೊಳ ಓಂಕಾರ ದತ್ತ ಪರಮಾತ್ಮ ಅಂತ.